ಅಕಾಲಿಕ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬೀದರ್ ತತ್ತರಿಸಿ ಹೋಗಿದೆ. ಬೀದರ್ ಭಾಲ್ಕಿ ಹೌರಾದ್ನಲ್ಲಿ ವ್ಯಾಪಕ ಮಳೆಯಾಗಿದೆ. ಬಿರುಗಾಳಿಗೆ ಮನೆಯ ಮೇಲ್ಚಾವಣಿಗಳೇ ಹಾರು ಹೋಗಿದ್ದಾವೆ. ಮುರಿದು ಬಿದ್ದಿದೆ ಹಸಿರು ನೆರಳು ಪರದೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದಾವೆ. ಬೀದರ್ ಪಾಲಿಕೆಯ ವೆಲ್ಕಮ್ ಬೋರ್ಡೇ ಹಾನಿಯಾಗಿದೆ. ಬೀದರ್ ಹುಮ್ನಾಬಾದ್ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮೇಲ್ಚಾವಣಿಗಳೆಲ್ಲ ಹಾರು ಹೋಗಿದ್ದಾವೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ಕೂಡ ಎಲ್ಲ ಧರೆಗೆ ಉರುಳಿರೋದು. ಪಾಲಿಕೆಯ ವೆಲ್ಕಮ್ ಬೋರ್ಡ್ ಕೂಡ ಮುರಿದು ಬಿದ್ದು ಅಥವಾ ಹಾನಿಯಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇದು ಬೀದರ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಬಿರುಗಾಳಿಗೆ ಮನೆಯ ಮೇಲ್ಚಾವಣಿ ಎಲ್ಲ ಹಾರಿ ಹೋಗಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ವೆಲ್ಕಮ್ ಬೋರ್ಡ್ ಇತ್ತಲ್ಲ, ಪಾಲಿಕೆಯ ವೆಲ್ಕಮ್ ಬೋರ್ಡ್ ಅಡ್ಡ ಬಿದ್ದ ಪರಿಣಾಮ ವೆಹಿಕಲ್ಗಳ ಮೂವ್ಮೆಂಟ್ ಆಗಲಿಕ್ಕಾಗದೆ ಟ್ರಾಫಿಕ್ ಜಾಮ್ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಕೇವಲ ಮಳೆ ಬಂದರೆ ಹಿಂಗಾಗೋದಿಲ್ಲ. ಮಳೆ ಜೊತೆಗೆ ಬಿರು ಗಾಳಿ ಇತ್ತಲ್ಲ, ಭೀಕರವಾದಂಥ ಗಾಳಿ, ಆ ಗಾಳಿಯಿಂದಾಗಿ ಹಿಂಗಾಗಿದೆ. ಗುಡುಗು ಸಿಡಿಲು ಸಹಿತ ಭರ್ಜರಿಯಾಗಿ ಮಳೆಯಾಗಿದೆ. ಬೀದರ್ ಬಾಲ್ಕಿ ಈ ಭಾಗದಲ್ಲೆಲ್ಲ ಮಳೆ ತಂದಿರುವಂಥ ಅವಾಂತರ ಏನು ಕೇಳಿದರೆ ಹೀಗೆ ಅಕ್ಷರಶಃ ಮಲೆನಾಡಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನೂ ಕೂಡ ಮುಂಗಾರು ಆರಂಭವೇ ಆಗಿಲ್ಲ. ಮುಂಗಾರು ಆರಂಭಕ್ಕೂ ಮುನ್ನವೇ ಈ ರೀತಿ ದುರಂತಗಳು ಸೃಷ್ಟಿಯಾಗ್ತಾ ಇದೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಮುಂಗಾರಿನ ಆಗಮನದ ನಂತರ ಎಷ್ಟು ತೀವ್ರವಾಗಿ ಮಳೆ ಬರಬಹುದೇನೋ ಅನ್ನೋ ರೀತಿಯಲ್ಲಿ ಆತಂಕವೂ ಕೂಡ ಸೃಷ್ಟಿಯಾಗಿದೆ. ಆರಂಭದಲ್ಲೇ ಸುರಿದಂಥ ಮಳೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಅಕಾಲಿಕ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬೀದರ್ ತತ್ತರಿಸಿ ಹೋಗಿದೆ. ಬೀದರ್ ಭಾಲ್ಕಿ ಹೌರಾದ್ನಲ್ಲಿ ವ್ಯಾಪಕ ಮಳೆಯಾಗಿದೆ. ಬಿರುಗಾಳಿಗೆ ಮನೆಯ ಮೇಲ್ಚಾವಣಿಗಳೇ ಹಾರು ಹೋಗಿದ್ದಾವೆ. ಮುರಿದು ಬಿದ್ದಿದೆ ಹಸಿರು ನೆರಳು ಪರದೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದಾವೆ. ಬೀದರ್ ಪಾಲಿಕೆಯ ವೆಲ್ಕಮ್ ಬೋರ್ಡೇ ಹಾನಿಯಾಗಿದೆ. ಬೀದರ್ ಹುಮ್ನಾಬಾದ್ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮೇಲ್ಚಾವಣಿಗಳೆಲ್ಲ ಹಾರು ಹೋಗಿದ್ದಾವೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ಕೂಡ ಎಲ್ಲ ಧರೆಗೆ ಉರುಳಿರೋದು. ಪಾಲಿಕೆಯ ವೆಲ್ಕಮ್ ಬೋರ್ಡ್ ಕೂಡ ಮುರಿದು ಬಿದ್ದು ಅಥವಾ ಹಾನಿಯಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇದು ಬೀದರ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಬಿರುಗಾಳಿಗೆ ಮನೆಯ ಮೇಲ್ಚಾವಣಿ ಎಲ್ಲ ಹಾರಿ ಹೋಗಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ವೆಲ್ಕಮ್ ಬೋರ್ಡ್ ಇತ್ತಲ್ಲ, ಪಾಲಿಕೆಯ ವೆಲ್ಕಮ್ ಬೋರ್ಡ್ ಅಡ್ಡ ಬಿದ್ದ ಪರಿಣಾಮ ವೆಹಿಕಲ್ಗಳ ಮೂವ್ಮೆಂಟ್ ಆಗಲಿಕ್ಕಾಗದೆ ಟ್ರಾಫಿಕ್ ಜಾಮ್ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಕೇವಲ ಮಳೆ ಬಂದರೆ ಹಿಂಗಾಗೋದಿಲ್ಲ. ಮಳೆ ಜೊತೆಗೆ ಬಿರು ಗಾಳಿ ಇತ್ತಲ್ಲ, ಭೀಕರವಾದಂಥ ಗಾಳಿ, ಆ ಗಾಳಿಯಿಂದಾಗಿ ಹಿಂಗಾಗಿದೆ. ಗುಡುಗು ಸಿಡಿಲು ಸಹಿತ ಭರ್ಜರಿಯಾಗಿ ಮಳೆಯಾಗಿದೆ. ಬೀದರ್ ಬಾಲ್ಕಿ ಈ ಭಾಗದಲ್ಲೆಲ್ಲ ಮಳೆ ತಂದಿರುವಂಥ ಅವಾಂತರ ಏನು ಕೇಳಿದರೆ ಹೀಗೆ ಅಕ್ಷರಶಃ ಮಲೆನಾಡಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನೂ ಕೂಡ ಮುಂಗಾರು ಆರಂಭವೇ ಆಗಿಲ್ಲ. ಮುಂಗಾರು ಆರಂಭಕ್ಕೂ ಮುನ್ನವೇ ಈ ರೀತಿ ದುರಂತಗಳು ಸೃಷ್ಟಿಯಾಗ್ತಾ ಇದೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಮುಂಗಾರಿನ ಆಗಮನದ ನಂತರ ಎಷ್ಟು ತೀವ್ರವಾಗಿ ಮಳೆ ಬರಬಹುದೇನೋ ಅನ್ನೋ ರೀತಿಯಲ್ಲಿ ಆತಂಕವೂ ಕೂಡ ಸೃಷ್ಟಿಯಾಗಿದೆ. ಆರಂಭದಲ್ಲೇ ಸುರಿದಂಥ ಮಳೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಅಕಾಲಿಕ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬೀದರ್ ತತ್ತರಿಸಿ ಹೋಗಿದೆ. ಬೀದರ್ ಭಾಲ್ಕಿ ಹೌರಾದ್ನಲ್ಲಿ ವ್ಯಾಪಕ ಮಳೆಯಾಗಿದೆ. ಬಿರುಗಾಳಿಗೆ ಮನೆಯ ಮೇಲ್ಚಾವಣಿಗಳೇ ಹಾರು ಹೋಗಿದ್ದಾವೆ. ಮುರಿದು ಬಿದ್ದಿದೆ ಹಸಿರು ನೆರಳು ಪರದೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದಾವೆ. ಬೀದರ್ ಪಾಲಿಕೆಯ ವೆಲ್ಕಮ್ ಬೋರ್ಡೇ ಹಾನಿಯಾಗಿದೆ. ಬೀದರ್ ಹುಮ್ನಾಬಾದ್ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮೇಲ್ಚಾವಣಿಗಳೆಲ್ಲ ಹಾರು ಹೋಗಿದ್ದಾವೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ಕೂಡ ಎಲ್ಲ ಧರೆಗೆ ಉರುಳಿರೋದು. ಪಾಲಿಕೆಯ ವೆಲ್ಕಮ್ ಬೋರ್ಡ್ ಕೂಡ ಮುರಿದು ಬಿದ್ದು ಅಥವಾ ಹಾನಿಯಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇದು ಬೀದರ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಬಿರುಗಾಳಿಗೆ ಮನೆಯ ಮೇಲ್ಚಾವಣಿ ಎಲ್ಲ ಹಾರಿ ಹೋಗಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ವೆಲ್ಕಮ್ ಬೋರ್ಡ್ ಇತ್ತಲ್ಲ, ಪಾಲಿಕೆಯ ವೆಲ್ಕಮ್ ಬೋರ್ಡ್ ಅಡ್ಡ ಬಿದ್ದ ಪರಿಣಾಮ ವೆಹಿಕಲ್ಗಳ ಮೂವ್ಮೆಂಟ್ ಆಗಲಿಕ್ಕಾಗದೆ ಟ್ರಾಫಿಕ್ ಜಾಮ್ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಕೇವಲ ಮಳೆ ಬಂದರೆ ಹಿಂಗಾಗೋದಿಲ್ಲ. ಮಳೆ ಜೊತೆಗೆ ಬಿರು ಗಾಳಿ ಇತ್ತಲ್ಲ, ಭೀಕರವಾದಂಥ ಗಾಳಿ, ಆ ಗಾಳಿಯಿಂದಾಗಿ ಹಿಂಗಾಗಿದೆ. ಗುಡುಗು ಸಿಡಿಲು ಸಹಿತ ಭರ್ಜರಿಯಾಗಿ ಮಳೆಯಾಗಿದೆ. ಬೀದರ್ ಬಾಲ್ಕಿ ಈ ಭಾಗದಲ್ಲೆಲ್ಲ ಮಳೆ ತಂದಿರುವಂಥ ಅವಾಂತರ ಏನು ಕೇಳಿದರೆ ಹೀಗೆ ಅಕ್ಷರಶಃ ಮಲೆನಾಡಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನೂ ಕೂಡ ಮುಂಗಾರು ಆರಂಭವೇ ಆಗಿಲ್ಲ. ಮುಂಗಾರು ಆರಂಭಕ್ಕೂ ಮುನ್ನವೇ ಈ ರೀತಿ ದುರಂತಗಳು ಸೃಷ್ಟಿಯಾಗ್ತಾ ಇದೆ.
ಬಹುಶಃ ಇದು ಮುಂದಿನ ದಿನಗಳಲ್ಲಿ ಮುಂಗಾರಿನ ಆಗಮನದ ನಂತರ ಎಷ್ಟು ತೀವ್ರವಾಗಿ ಮಳೆ ಬರಬಹುದೇನೋ ಅನ್ನೋ ರೀತಿಯಲ್ಲಿ ಆತಂಕವೂ ಕೂಡ ಸೃಷ್ಟಿಯಾಗಿದೆ. ಆರಂಭದಲ್ಲೇ ಸುರಿದಂಥ ಮಳೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಅಕಾಲಿಕ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬೀದರ್ ತತ್ತರಿಸಿ ಹೋಗಿದೆ. ಬೀದರ್, ಭಾಲ್ಕಿ, ಹೌರಾದ್ನಲ್ಲಿ ವ್ಯಾಪಕ ಮಳೆಯಾಗಿದೆ. ಬಿರುಗಾಳಿಗೆ ಮನೆಯ ಮೇಲ್ಛಾವಣಿಗಳೇ ಹಾರು ಹೋಗಿದ್ದಾವೆ. ಮುರಿದು ಬಿದ್ದಿದೆ ಹಸಿರು ನೆರಳು ಪರದೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದಾವೆ. ಬೀದರ್ ಪಾಲಿಕೆಯ ವೆಲ್ಕಮ್ ಬೋರ್ಡೇ ಹಾನಿಯಾಗಿದೆ. ಬೀದರ್ ಹುಮ್ನಾಬಾದ್ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮೇಲ್ಛಾವಣಿಗಳೆಲ್ಲ ಹಾರು ಹೋಗಿದ್ದಾವೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ಕೂಡ ಎಲ್ಲ ಧರೆಗೆ ಉರುಳಿರೋದು. ಪಾಲಿಕೆಯ ವೆಲ್ಕಮ್ ಬೋರ್ಡ್ ಕೂಡ ಮುರಿದು ಬಿದ್ದು ಅಥವಾ ಹಾನಿಯಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇದು ಬೀದರ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಬಿರುಗಾಳಿಗೆ ಮನೆಯ ಮೇಲ್ಛಾವಣಿ ಎಲ್ಲ ಹಾರಿ ಹೋಗಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ವೆಲ್ಕಮ್ ಬೋರ್ಡ್ ಇತ್ತಲ್ಲ, ಪಾಲಿಕೆಯ ವೆಲ್ಕಮ್ ಬೋರ್ಡ್ ಅಡ್ಡ ಬಿದ್ದ ಪರಿಣಾಮ ವೆಹಿಕಲ್ಗಳ ಮೂವ್ಮೆಂಟ್ ಆಗಲಿಕ್ಕಾಗದೆ ಟ್ರಾಫಿಕ್ ಜಾಮ್ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಕೇವಲ ಮಳೆ ಬಂದರೆ ಹಿಂಗಾಗೋದಿಲ್ಲ. ಮಳೆ ಜೊತೆಗೆ ಬಿರು ಗಾಳಿ ಇತ್ತಲ್ಲ, ಭೀಕರವಾದಂಥ ಗಾಳಿ, ಆ ಗಾಳಿಯಿಂದಾಗಿ ಹಿಂಗಾಗಿದೆ. ಗುಡುಗು ಸಿಡಿಲು ಸಹಿತ ಭರ್ಜರಿಯಾಗಿ ಮಳೆಯಾಗಿದೆ. ಬೀದರ್, ಬಾಲ್ಕಿ ಈ ಭಾಗದಲ್ಲೆಲ್ಲ ಮಳೆ ತಂದಿರುವಂಥ ಅವಾಂತರ ಏನು ಕೇಳಿದರೆ ಹೀಗೆ ಅಕ್ಷರಶಃ ಮಲೆನಾಡಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನೂ ಕೂಡ ಮುಂಗಾರು ಆರಂಭವೇ ಆಗಿಲ್ಲ. ಮುಂಗಾರು ಆರಂಭಕ್ಕೂ ಮುನ್ನವೇ ಈ ರೀತಿ ದುರಂತಗಳು ಸೃಷ್ಟಿಯಾಗ್ತಾ ಇದೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಮುಂಗಾರಿನ ಆಗಮನದ ನಂತರ ಎಷ್ಟು ತೀವ್ರವಾಗಿ ಮಳೆ ಬರಬಹುದೇನೋ ಅನ್ನೋ ರೀತಿಯಲ್ಲಿ ಆತಂಕವೂ ಕೂಡ ಸೃಷ್ಟಿಯಾಗಿದೆ. ಆರಂಭದಲ್ಲೇ ಸುರಿದಂಥ ಮಳೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಅಕಾಲಿಕ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬೀದರ್ ತತ್ತರಿಸಿ ಹೋಗಿದೆ. ಬೀದರ್, ಭಾಲ್ಕಿ, ಹೌರಾದ್ನಲ್ಲಿ ವ್ಯಾಪಕ ಮಳೆಯಾಗಿದೆ. ಬಿರುಗಾಳಿಗೆ ಮನೆಯ ಮೇಲ್ಛಾವಣಿಗಳೇ ಹಾರು ಹೋಗಿದ್ದಾವೆ. ಮುರಿದು ಬಿದ್ದಿದೆ ಹಸಿರು ನೆರಳು ಪರದೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದಾವೆ. ಬೀದರ್ ಪಾಲಿಕೆಯ ವೆಲ್ಕಮ್ ಬೋರ್ಡೇ ಹಾನಿಯಾಗಿದೆ. ಬೀದರ್ ಹುಮ್ನಾಬಾದ್ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮೇಲ್ಛಾವಣಿಗಳೆಲ್ಲ ಹಾರು ಹೋಗಿದ್ದಾವೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ಕೂಡ ಎಲ್ಲ ಧರೆಗೆ ಉರುಳಿರೋದು. ಪಾಲಿಕೆಯ ವೆಲ್ಕಮ್ ಬೋರ್ಡ್ ಕೂಡ ಮುರಿದು ಬಿದ್ದು ಅಥವಾ ಹಾನಿಯಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇದು ಬೀದರ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಬಿರುಗಾಳಿಗೆ ಮನೆಯ ಮೇಲ್ಛಾವಣಿ ಎಲ್ಲ ಹಾರಿ ಹೋಗಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ವೆಲ್ಕಮ್ ಬೋರ್ಡ್ ಇತ್ತಲ್ಲ, ಪಾಲಿಕೆಯ ವೆಲ್ಕಮ್ ಬೋರ್ಡ್ ಅಡ್ಡ ಬಿದ್ದ ಪರಿಣಾಮ ವೆಹಿಕಲ್ಗಳ ಮೂವ್ಮೆಂಟ್ ಆಗಲಿಕ್ಕಾಗದೆ ಟ್ರಾಫಿಕ್ ಜಾಮ್ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಕೇವಲ ಮಳೆ ಬಂದರೆ ಹಿಂಗಾಗೋದಿಲ್ಲ. ಮಳೆ ಜೊತೆಗೆ ಬಿರು ಗಾಳಿ ಇತ್ತಲ್ಲ, ಭೀಕರವಾದಂಥ ಗಾಳಿ, ಆ ಗಾಳಿಯಿಂದಾಗಿ ಹಿಂಗಾಗಿದೆ. ಗುಡುಗು ಸಿಡಿಲು ಸಹಿತ ಭರ್ಜರಿಯಾಗಿ ಮಳೆಯಾಗಿದೆ. ಬೀದರ್, ಬಾಲ್ಕಿ ಈ ಭಾಗದಲ್ಲೆಲ್ಲ ಮಳೆ ತಂದಿರುವಂಥ ಅವಾಂತರ ಏನು ಕೇಳಿದರೆ ಹೀಗೆ ಅಕ್ಷರಶಃ ಮಲೆನಾಡಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನೂ ಕೂಡ ಮುಂಗಾರು ಆರಂಭವೇ ಆಗಿಲ್ಲ. ಮುಂಗಾರು ಆರಂಭಕ್ಕೂ ಮುನ್ನವೇ ಈ ರೀತಿ ದುರಂತಗಳು ಸೃಷ್ಟಿಯಾಗ್ತಾ ಇದೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಮುಂಗಾರಿನ ಆಗಮನದ ನಂತರ ಎಷ್ಟು ತೀವ್ರವಾಗಿ ಮಳೆ ಬರಬಹುದೇನೋ ಅನ್ನೋ ರೀತಿಯಲ್ಲಿ ಆತಂಕವೂ ಕೂಡ ಸೃಷ್ಟಿಯಾಗಿದೆ. ಆರಂಭದಲ್ಲೇ ಸುರಿದಂಥ ಮಳೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಅಕಾಲಿಕ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬೀದರ್ ತತ್ತರಿಸಿ ಹೋಗಿದೆ. ಬೀದರ್, ಭಾಲ್ಕಿ, ಹೌರಾದ್ನಲ್ಲಿ ವ್ಯಾಪಕ ಮಳೆಯಾಗಿದೆ. ಬಿರುಗಾಳಿಗೆ ಮನೆಯ ಮೇಲ್ಛಾವಣಿಗಳೇ ಹಾರು ಹೋಗಿದ್ದಾವೆ. ಮುರಿದು ಬಿದ್ದಿದೆ ಹಸಿರು ನೆರಳು ಪರದೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದಾವೆ. ಬೀದರ್ ಪಾಲಿಕೆಯ ವೆಲ್ಕಮ್ ಬೋರ್ಡೇ ಹಾನಿಯಾಗಿದೆ. ಬೀದರ್ ಹುಮ್ನಾಬಾದ್ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮೇಲ್ಛಾವಣಿಗಳೆಲ್ಲ ಹಾರು ಹೋಗಿದ್ದಾವೆ. ಹೈಮಾಸ್ಕ್ ವಿದ್ಯುತ್ ಕಂಬಗಳು ಕೂಡ ಎಲ್ಲ ಧರೆಗೆ ಉರುಳಿರೋದು. ಪಾಲಿಕೆಯ ವೆಲ್ಕಮ್ ಬೋರ್ಡ್ ಕೂಡ ಮುರಿದು ಬಿದ್ದು ಅಥವಾ ಹಾನಿಯಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇದು ಬೀದರ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಬಿರುಗಾಳಿಗೆ ಮನೆಯ ಮೇಲ್ಛಾವಣಿ ಎಲ್ಲ ಹಾರಿ ಹೋಗಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ವೆಲ್ಕಮ್ ಬೋರ್ಡ್ ಇತ್ತಲ್ಲ, ಪಾಲಿಕೆಯ ವೆಲ್ಕಮ್ ಬೋರ್ಡ್ ಅಡ್ಡ ಬಿದ್ದ ಪರಿಣಾಮ ವೆಹಿಕಲ್ಗಳ ಮೂವ್ಮೆಂಟ್ ಆಗಲಿಕ್ಕಾಗದೆ ಟ್ರಾಫಿಕ್ ಜಾಮ್ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಕೇವಲ ಮಳೆ ಬಂದರೆ ಹಿಂಗಾಗೋದಿಲ್ಲ. ಮಳೆ ಜೊತೆಗೆ ಬಿರು ಗಾಳಿ ಇತ್ತಲ್ಲ,
ಭೀಕರವಾದಂಥ ಗಾಳಿ, ಆ ಗಾಳಿಯಿಂದಾಗಿ ಹಿಂಗಾಗಿದೆ. ಗುಡುಗು ಸಿಡಿಲು ಸಹಿತ ಭರ್ಜರಿಯಾಗಿ ಮಳೆಯಾಗಿದೆ. ಬೀದರ್, ಬಾಲ್ಕಿ ಈ ಭಾಗದಲ್ಲೆಲ್ಲ ಮಳೆ ತಂದಿರುವಂಥ ಅವಾಂತರ ಏನು ಕೇಳಿದರೆ ಹೀಗೆ ಅಕ್ಷರಶಃ ಮಲೆನಾಡಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನೂ ಕೂಡ ಮುಂಗಾರು ಆರಂಭವೇ ಆಗಿಲ್ಲ. ಮುಂಗಾರು ಆರಂಭಕ್ಕೂ ಮುನ್ನವೇ ಈ ರೀತಿ ದುರಂತಗಳು ಸೃಷ್ಟಿಯಾಗ್ತಾ ಇದೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಮುಂಗಾರಿನ ಆಗಮನದ ನಂತರ ಎಷ್ಟು ತೀವ್ರವಾಗಿ ಮಳೆ ಬರಬಹುದೇನೋ ಅನ್ನೋ ರೀತಿಯಲ್ಲಿ ಆತಂಕವೂ ಕೂಡ ಸೃಷ್ಟಿಯಾಗಿದೆ. ಆರಂಭದಲ್ಲೇ ಸುರಿದಂಥ ಮಳೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ.